ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ತರಕಾರಿ ಬೆಳೆಗಳಲ್ಲಿ ಜೇನಿನ ಪರಾಗಸ್ಪರ್ಶ ಮತ್ತು ಅದರ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಆರ್.ಪಿ. ಬದ್ರಿಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ತರಕಾರಿ ಬೆಳೆಗಳಲ್ಲಿ ಜೇನಿನ ಪರಾಗಸ್ಪರ್ಶ ಮತ್ತು ಅದರ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಆರ್.ಪಿ. ಬದ್ರಿಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳಲ್ಲಿ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಪಡಿಬೇಕಾಗಿತ್ತಂದರೆ ಜೇನು ಹುಳುಗಳಿಂದ ಪರಾಗಸ್ಪರ್ಶ ಯಾವ ರೀತಿ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥ ವಿಚಾರವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಕೀಟ ತಜ್ಞರಾದಂಥ ಡಾಕ್ಟರ್ ಬದ್ರಿಪ್ರಸಾದ್ ಅವರು ಇದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಬದ್ರಿಪ್ರಸಾದ್ ಅವರೇ. ನಮಸ್ಕಾರ. ಮೊದಲನೇದಾಗಿ ಈ ಪರಾಗಸ್ಪರ್ಶಕ್ಕೆ ಬಂದಾಗ ಜೇನುಹುಳುಗಳು ಸಾಮಾನ್ಯವಾಗಿ ಯಾವ ರೀತಿ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಭಾಗವಹಿಸ್ತವೆ ಅಂತಿರ್ತಾವೆ? ಇದೊಂದು ನಮ್ಮ ಒಂದು ಪರಿಸರದಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಿದಾಗ ಹೂವುಗಳು, ಅದರಲ್ಲಿ ದೊರೆತಕ್ಕಂತಹ ಪರಾಗ ಮತ್ತು ಮಕರಂದ, ಇವೆರಡು ಈ ಒಂದು ಜೇನಿನ ಒಂದು ಪ್ರಮುಖ ಆಹಾರ. ಜೇನಿಗೆ ಪ್ರಮುಖವಾದಂಥ ಆಹಾರ. ಈ ಒಂದು ಪರಾಗ ಮತ್ತು ಮಕರಂದವನ್ನು ನಾವು ಪಡ್ಕೊಂಡು ಅದನ್ನು ಜೇನುತುಪ್ಪವನ್ನಾಗಿ ಪರಿವರ್ತಿಸ್ತಕ್ಕಂಥ ಒಂದು ಕ್ರಿಯೆ. ಈ ಒಂದು ಕ್ರಿಯೆಯಲ್ಲಿ ಭಾಗವಹಿಸಿದಾಗ ತನ್ನ ಆಹಾರವನ್ನು ಹುಡುಕೊಂಡು ಹೋಗ್ತಕ್ಕಂತಹ ಜೇನುಹುಳುಗಳು ಈ ಸ್ವಾಭಾವಿಕವಾಗಿ ಆ ಒಂದು ಹೂವುಗಳನ್ನು ಮುಟ್ಟಿದಾಗ ಅಥವಾ ಸ್ಪರ್ಶ ಮಾಡಿದಾಗ ಅವುಗಳಲ್ಲಿರ್ತಕ್ಕಂತಹ ಪರಾಗರೇಣುಗಳು ಇವುಗಳ ಒಂದು ದೇಹಕ್ಕೆ ಅಂಟಿಕೊಳ್ತವೆ. ಹಾಗೆ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಅವು ಸಂಚಾರ ಮಾಡುವಂತಹ ಕಾಲದಲ್ಲಿ ಒಂದು ಹೂವಿನ ಗಂಡು ಪರಾಗ ರೇಣುಗಳು ಆ ಒಂದು ಹೆಣ್ಣು ಹೂವಿನ ಮೇಲೆ ಬಿದ್ದು ಅದರ ಒಂದು ಶಲಾಕಾಗ್ರವನ್ನು ಸೇರಿ ಅಲ್ಲಿ ಆ ಒಂದು ಕ್ರಿಯೆ ಅಂದರೆ ಪರಾಗಸ್ಪರ್ಶ ಕ್ರಿಯೆ ಆಗಿ ಅಲ್ಲಿಂದ ಹಣ್ಣು, ಹೂವು, ಕಾಯಿ ಇವುಗಳು ರಚನೆ ಆಗಲಿಕ್ಕೆ ಸಹಕಾರ ಆಗುತ್ತೆ. ಇವುಗಳು ತನ್ನಿಂದ ತಾನೇ ಪ್ರಕೃತಿಯಲ್ಲಿ ನಡೀತಕ್ಕಂತಹ ಒಂದು ಕ್ರಿಯೆ, ಸಹಜ ಕ್ರಿಯೆ ಇದು. ಈಗ ತರಕಾರಿ ಬೆಳೆಗಳಿಗೆ ಬಂದಾಗ ವಿಶೇಷವಾಗಿ ಯಾವ್ಯಾವ ತರಕಾರಿಗಳಲ್ಲಿ ಜೇನುಹುಳುಗಳಿಂದ ಪರಾಗಸ್ಪರ್ಶ ಕ್ರಿಯೆ ಅತ್ಯಂತ ಪ್ರಮುಖವಾಗಿ ನಡೀತಿರ್ತಾವೆ? ಎಲ್ಲ ತರಕಾರಿ ಬೆಳೆಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಈ ಒಂದು ಕುಂಬಳ ಜಾತಿಯ ಗಿಡಗಳಲ್ಲಿ ಅಥವಾ ಕುಂಬಳ ಜಾತಿಗೆ ಸೇರಿದಂತಹ ಬೆಳೆಗಳಲ್ಲಿ ಇದರ ಒಂದು ಕ್ರಿಯೆ ಜಾಸ್ತಿ. ಬಹುಶಃ ಇದೊಂದು ಅದರ ಹೂವಿನ ಗಾತ್ರ ಮತ್ತೆ ಅದರಲ್ಲಿ ದೊರೆತಕ್ಕಂತಹ ಪರಾಗದ ಒಂದು ಪ್ರಮಾಣ, ಮಕರಂದದ ಪ್ರಮಾಣ, ಆ ಒಂದು ಹೂವಿನ ಆಕರ್ಷಣೆ ಬಹಳ ಪ್ರಮುಖವಾದಂತಹ ಕಾರಣ ಇರ್ಬೋದು. ಇವುಗಳು ಹೆಚ್ಚಾಗಿ ಈ ಒಂದು ಜೇನುಹುಳುವಿನ ಒಂದು ಪರಾಗಸ್ಪರ್ಶ ಕ್ರಿಯೆಗೆ ಬಹಳ ಚೆನ್ನಾಗಿ ಸ್ಪಂದಿಸುತ್ತೆ. ಹಾಗಾಗಿ ನಾವು ಇಳುವರಿಯನ್ನು ನಾವು ಗಮನಿಸಿದಾಗ ಸಾಮಾನ್ಯವಾಗಿ ಈ ಒಂದು ತರಕಾರಿಯ ಬೆಳೆಗಳಲ್ಲಿ ಯಾವುದೇ ಒಂದು ನಾವು ಸಾಮಾನ್ಯವಾಗಿ ಗಮನಿಸಿದಾಗ ಟೊಮೆಟೊ ಇರ್ಬೋದು, ಬೀನ್ಸ್ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ಎಲ್ಲ ಒಂದು ಈ ಒಂದು ಸಾಮಾನ್ಯ ಬೆಳೆಗಳಲ್ಲಿ ಸುಮಾರು 40ರಿಂದ 45-60% ಇಳುವರಿಯನ್ನು ಹೆಚ್ಚಳವನ್ನು ಕಾಣ್ತೀವಿ. ಅದೇ ರೀತಿ ನಾವು ಈ ಒಂದು ಕುಂಬಳ ಜಾತಿ ಅಥವಾ ಸೌತೆಕಾಯಿ ಜಾತಿಯ ಬೆಳೆಗಳನ್ನು ನಾವು ಬಳ್ಳಿಗಳನ್ನು ಗಮನಿಸಿದಾಗ ಅದರಲ್ಲಿ 100% 100ಕ್ಕಿಂತ ಅಧಿಕ ಅಂದರೆ
ಇಳುವರಿಯಲ್ಲಿ ದ್ವಿಗುಣಗೊಳ್ತಕ್ಕಂಥದ್ದು ಅಂತ ನಾವು ಹೇಳ್ಬೋದು. ಅಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಜೇನಿನ ಪರಾಗಸ್ಪರ್ಶ ಒಂದು ಪಾತ್ರವನ್ನು ವಹಿಸುತ್ತೆ ಅದರಲ್ಲಿ. ಇತ್ತೀಚೆಗೆ ಈ ಒಂದು ಜೇನಿನ ಪರಾಗಸ್ಪರ್ಶ, ಯಾಕಂದರೆ ಜೇನುಹುಳುಗಳ ಸಂಖ್ಯೆ ಅಥವಾ ಸಂತತಿ ಕಡಿಮೆ ಆಗಿದೆ. ಈ ಒಂದು ಸಂತತಿಯನ್ನು ಜಾಸ್ತಿ ಮಾಡಬೇಕಾದ್ರೆ ಯಾವ ರೀತಿ ಒಂದು ವಾತಾವರಣವನ್ನು ರೈತ ಬಾಂಧವರು ವಿವಿಧ ಈ ಒಂದು ತರಕಾರಿ ತೋಟಗಳಲ್ಲಿ ಕಲ್ಪಿಸ್ಬೇಕಂತಿರ್ತಾವೆ? ಮೊದಲನೇದಾಗಿ ಈ ಒಂದು ನಾವು ಇವತ್ತಿನ ದಿವಸ ನಾವು ಗಮನಿಸ್ತಾ ಇದ್ದೀವಿ, ಹೆಚ್ಚು ಹೆಚ್ಚು ತರಕಾರಿಯನ್ನು ಬೆಳೆಯತಕ್ಕಂಥ ಒಂದು ಉದ್ಯೋಗದಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ, ಸಾಕಷ್ಟು ಪ್ರಮಾಣದ ಒಂದು ಕೀಟನಾಶಕಗಳನ್ನು, ಅದರಲ್ಲೂ ರಾಸಾಯನಿಕ ಕೀಟನಾಶಕಗಳನ್ನು, ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಮಾಣ ನೇರವಾಗಿ ಜೇನುಹುಳುಗಳಿಗೆ ಅಲ್ಲ, ಮನುಷ್ಯರ ಮೇಲೂ ಸಹ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ, ಅವರ ಆರೋಗ್ಯದ ಮೇಲೆ. ಹಾಗೂ ರೈತರಿಗೆ ಸಹ ಬಹಳಷ್ಟು ಸನ್ನಿವೇಶದಲ್ಲಿ ಆ ಒಂದು ಕೀಟನಾಶಕದ ಅಗತ್ಯತೆಯೇ ಇರೋದಿಲ್ಲ, ಆದರೂ ಸಹ ಅದನ್ನು ಒಂದು ರೂಟೀನ್ ಆಗಿ ಅವರು ಬಳಕೆ ಮಾಡ್ತಾನೆ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ಒಂದು ಕೀಟನಾಶಕದ ಬಳಕೆಯನ್ನು ಅವರು ಕಡಿಮೆ ಮಾಡಬೇಕಾಗತ್ತೆ. ಅದರ ಬದಲಾಗಿ ಜೈವಿಕ ಕೀಟನಾಶಕಗಳನ್ನು ನಾವೇನು ಕರಿತೀವಿ, ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಲಭ್ಯ ಇದೆ. ಇವತ್ತು ಬೇವಿನ ಮೂಲದ ಕೀಟನಾಶಕಗಳಿರ್ಬೋದು, ಅಥವಾ ನಮ್ಮ ಮನೆಯಲ್ಲೇ ತಯಾರಿಸ್ಕೊಳ್ಬೇಕಾದಂತಹ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಕಷಾಯ ಇರ್ಬೋದು, ಅಥವಾ ನಾವು ಸಾಧಾರಣವಾಗಿ ಗಮನಿಸಿದಾಗ ಈ ಒಂದು ತರಕಾರಿ ಬೆಳೆಗಳಿಗೆ ಬರ್ತಕ್ಕಂಥದ್ದು ಸಾಧಾರಣವಾಗಿ ಈ ಒಂದು ರಸ ಹೀರ್ತಕ್ಕಂತಹ ಕೀಟಗಳು. ಈ ಒಂದು ಕೀಟಗಳನ್ನು ನಾವು ಒಂದು ಹತೋಟಿ ಮಾಡ್ಬೇಕಂತ ಹೇಳಿದ್ರೆ ಅಂಟು ಬಲೆಗಳು ಸಾಕಷ್ಟು ನಮ್ಮಲ್ಲಿ ಲಭ್ಯ ಇದೆ. ಉದಾಹರಣೆಗೆ ಈಗ ಥ್ರಿಪ್ಸ್ ನುಷಿಯನ್ನು ಹತೋಟಿ ಮಾಡಬೇಕಾದ್ರೆ ನೀಲಿ ಅಂಟು ಬಲೆಗಳಿದ್ದಾವೆ. ಅದೇ ರೀತಿ ಬಿಳಿ ನೊಣಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಹಳದಿ ಅಂಟು ಬಲೆಗಳಿದ್ದಾವೆ. ಈ ಒಂದು ಅಂಟು ಬಲೆಗಳನ್ನು ಬಳಸಿ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆದರೆ ಅವುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅವುಗಳ ಆಕರ್ಷಣೆಗೊಂಡು, ಆ ಒಂದು ಬಣ್ಣಕ್ಕೆ ಆಕರ್ಷಣೆಗೊಂಡು ಅವುಗಳ ಹತೋಟಿ ಆಗುತ್ತೆ. ಅದೇ ಥರದಲ್ಲಿ ನಾವು ಆ ಒಂದು ಭೂಮಿಗೆ ಬೇವಿನ ಹಿಂಡಿಯನ್ನು ನೀಡಿದಾಗ ಅವುಗಳ ಸಂಖ್ಯೆಯನ್ನು ನಾವು ಕಡಿಮೆ ಮಾಡ್ಬೋದು. ಅದೇ ರೀತಿ ಪೊಟ್ಯಾಶ್ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ನಾವು ಬಳಕೆ ಮಾಡಿದಾಗ ಈ ಒಂದು ರಸ ಹೀರ್ತಕ್ಕಂಥ ಕೀಟಗಳನ್ನು ನಾವು ಹತೋಟಿ ಮಾಡ್ಬೋದು. ಈ ರೀತಿಯಾಗಿ ಬೇರೆ ವಿಧದಲ್ಲಿ ಆ ಒಂದು ಕೀಟಗಳನ್ನು ನಾವು ರಕ್ಷಣೆ ಮಾಡಿದಾಗ ತನ್ನಿಂದ ತಾನೇ ಆ ರಾಸಾಯನಿಕದ ಬಳಕೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ಜೇನುಹುಳುಗಳ ಸಂಖ್ಯೆ ಸಹ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇದು ಒಂದು. ಎರಡನೇದಾಗಿ ನಾವು ಬಹಳ ಮುಖ್ಯವಾಗಿ ಜೇನುಹುಳುಗಳ ಬಗ್ಗೆ ಅವುಗಳ ಉಳಿಸ್ಬೇಕಂತ ಹೇಳಿದ್ರೆ ನಾವು ಕಾಡಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ಬೇರೆ ಬೇರೆ ಪ್ರಭೇದದ ಜೇನು ತಳಿಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ನಾವು ಹೆಜ್ಜೇನಿರ್ಬೋದು, ಚಿಟ್ಟು ಜೇನು ಅಂತ ಕರಿತೀವಿ. ನಮ್ಮಲ್ಲಿ ನಾವು ಸಾಕಾಣಿಕೆ ಮಾಡ್ತಕ್ಕಂತಹ ತುಡುವೆ ಜೇನಿದೆ. ಅದೇ ರೀತಿ ಯುರೋಪಿಯನ್ ಜೇನಿದೆ. ನಾವು ಸಾಧಾರಣವಾಗಿ ನಾವು ಬಯಲಿನಲ್ಲಿ ಕಂಡು ಬರ್ತಕ್ಕಂಥದ್ದು ಚಿಟ್ಟು ಜೇನು ಅಥವಾ ಸಣ್ಣ ಜೇನು ಅಥವಾ ಕೋಲು ಜೇನು ಅಂತ ಕರೀತಾರೆ. ಹೆಜ್ಜೇನನ್ನು ಸಾಧಾರಣವಾಗಿ ನಾವು ಸಾಕ್ಲಿಕ್ಕೂ ಸಾಧ್ಯ ಇಲ್ಲ, ಅವುಗಳನ್ನು ಮುಟ್ಲಿಕ್ಕೂ ಸಹ ಸಾಧ್ಯ ಇಲ್ಲ, ಅಷ್ಟೊಂದು ರಾಕ್ಷಸಿ ಪ್ರವೃತ್ತಿಯನ್ನು ತೋರ್ತವೆ. ಆದ್ರೆ ನಾವು ಈ ಕೋಲು ಜೇನು ಅಥವಾ ಚಿಟ್ಟು ಜೇನು ಅಂತ ಏನ್ ಕರಿತೀವಿ, ಇವುಗಳನ್ನು ನಾವು ಸಾಧಾರಣವಾಗಿ ನಾವು ಅವುಗಳ ಒಂದು ಉಪಯೋಗವನ್ನು ಪಡ್ಕೊಳ್ಬಹುದು. ನಾವು ಕಾಡಿನಲ್ಲಿ ಎಲ್ಲಾದ್ರೂ ಅವುಗಳ ಒಂದು ಗೂಡನ್ನ ನಾವು ಕಂಡ್ರೆ ಅವುಗಳನ್ನ ಸಾಧ್ಯವಾದ್ರೆ ಅವುಗಳಿಗೆ ಹಾನಿಯಾಗದಂತೆ ಆ ಗೂಡನ್ನ ಅಥವಾ ಅದು ಕಟ್ಟಿರ್ತಕ್ಕಂತಹ ಕಟ್ಟಿಗೆಯನ್ನ ನಾವು ತುಂಡರಿಸಿ ಅದನ್ನು ಹುಷಾರಾಗಿ ತಂದು ನಮ್ಮ ತರಕಾರಿ ಹೊಲಗಳ ಸಮೀಪದಲ್ಲಿ ಅದನ್ನು ಇಟ್ಟಿದ್ದೇ ಆದ್ರೆ ಅವುಗಳ ಒಂದು ಪರಾಗಸ್ಪರ್ಶ ಕ್ರಿಯೆ ನಿರಂತರವಾಗಿ ನಡೆಯುತ್ತೆ. ಇವು ಈ ರೀತಿಯಾದಂತಹ ಒಂದು ಸ್ಥಳಾಂತರ ಮಾಡ್ಲಿಕ್ಕೆ ಬಹಳ ಒಕ್ಕೊಳ್ತಕ್ಕಂತಹ ಒಂದು ಜೇನಿನ ಪ್ರಭೇದ ಈ ಚಿಟ್ಟು ಜೇನು ಅಥವಾ ಕೋಲು ಜೇನು ಅಂತ ಹೇಳ್ತಕ್ಕಂಥ ಚಿಟಿಮಿ ಜೇನು ಅಂತ ಹೇಳ್ತಾರೆ, ಸಣ್ಣ ಜೇನು ಅಂತ ಹೇಳ್ತಾರೆ. ಹೌದು, ಇದನ್ನ ನಾವು ಬಹಳ ಚೆನ್ನಾಗಿ ಒಕ್ಕೊಳ್ತವೆ. ಎಲ್ಲಿ ಸಾಧ್ಯ ಇದೆ ಅಲ್ಲಿ ತಂದು ಅವುಗಳನ್ನ ನೆರಳಿನಲ್ಲಿ ಅದನ್ನ ಮತ್ತೆ ನೇತು ಬಿಟ್ರೆ ಅವುಗಳು ಅಲ್ಲಿಯೇ ತಮ್ಮ ಸಂಸಾರವನ್ನ ಮುಂದುವರಿಸ್ತವೆ. ಇದು ಬಹಳ ಪ್ರಮುಖ. ಎರಡನೇದಾಗಿ ಈ ಒಂದು ನಾವು ಪೆಟ್ಟಿಗೆಯಲ್ಲಿ ಇಟ್ಟು ಸಾಕ್ತಕ್ಕಂಥ